ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿ ಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಸಾಫ್ಟ್ವೇರನ್ನು ಹುಡುಗನ ಹಿಡ್ಕೊಂಡು ಕೆಲಸನ ಮಾಡಿಸ್ಕೊತಿರೋ ಈ ಶಂಕರ ಅವನು ಹೇಳ್ತಾ ಇರ್ತಾನೆ, ಸಕ್ಸಸ್ ಆಯಿತು ಸರ್, ಪ್ಲ್ಯಾನ್ ಸಕ್ಸಸ್ ಆಯಿತು, ಆಪ್ ವರ್ಕ್ ಆಯಿತು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಕೋಳಿ ಚುರುಮುರಿ ಎಲ್ಲರೂ ಸಹ ತುಂಬ ಖುಷಿ ಪಡ್ತಾ ಇರ್ತಾರೆ. ಈ ಕಡೆ ಶಂಕರನಿಗೂ ತುಂಬ ಖುಷಿ ಆಗ್ತಿರ್ಬೇಕಾದ್ರೆ ಹೇಳ್ತಾ ಇರ್ತಾನೆ, ಈಗ ಕಾಲ್ ಮಾಡಬೇಕಲ್ವಾ, ಕಾಲ್ ಮಾಡೋಕೆ ಹೋದರೆ ನನ್ನ ವಾಯ್ಸ್ ಅವಳು ಕಂಡುಹಿಡಿತಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಕೋಳಿ ಚುರುಮುರಿ, ಅಣ್ಣ ನಾವಿಬ್ಬರು ಮಾಡ್ತೀವಿ ಕಾರಣ ಅನ್ಬೇಕಾದ್ರೆ, ಅಲ್ಲ ಕಂಡ್ರಲ್ಲ, ನನ್ನ ವಾಯ್ಸ್ನೇ ಕಂಡುಹಿಡ್ತಾಳೆ ಅಂತ ಅಂದಮೇಲೆ ನಿಮ್ಮ ವಾಯ್ಸ್ನ ಕಂಡುಹಿಡಲ್ವಲ್ಲ, ಗೊತ್ತಾಗುತ್ತೆ ಅಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ, ಅಣ್ಣ ಹಾಗಾದರೆ ಯಾರ ಕೈಲಿ ಕಾಲ್ ಮಾಡಿಸ್ಲಿ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಶಂಕರ ಸಾಫ್ಟ್ವೇರ್ ಹುಡುಗನ ಕಡೆ ನೋಡ್ತಾ ಇರ್ತಾನೆ. ಆಗ ಹುಡುಗನ ನೋಡ್ಕೊಂಡು ಕೋಳಿ ಮತ್ತು ಶಂಕರ ಚುರುಮುರಿ ಎಲ್ಲರೂ ನಗಾಡ್ತಾ ಇರ್ಬೇಕಾದ್ರೆ ಹುಡುಗ, ಏನು ಸರ್ ನಾನು ಕಾಲ್ ಮಾಡಬೇಕಾ ಅಂದಾಗ, ಇನ್ನೇನು ನಾನು ಮಾಡಲಾ ಅಂತ ಶಂಕರ ಹೇಳ್ತಾ ಇರ್ತಾನೆ. ನೋಡು ಮಗ, ನೀನು ಇಂಗ್ಲೀಷಲ್ಲಿ ಟಸ್ ಪುಸ್ ಅಂತ ಚೆನ್ನಾಗಿ ಮಾತಾಡಬೇಕು, ಇಲ್ಲ ಅಂತಂದರೆ ಗೊತ್ತಲ್ಲ ಅಂತ ಕೋಳಿ ಚುರುಮುರಿ ಎದುರಿಸ್ತಾ ಇರಬೇಕಾದ್ರೆ ಸರಿ ಸರ್ ಅಂತ ಒಪ್ಕೊಂಡು ಈ ಕಡೆ ಗೌರಿಗೆ ಕಾಲ್ ಮಾಡೋಕ್ಕೆ ಅಂತ ಹೋಗ್ತಾ ಇರ್ತಾನೆ. ಈ ಕಡೆ ಫೋನೇ ಬರಲಿಲ್ವಲ್ಲ ಇನ್ನೂ ಅಂತ ಗೌರಿ ಟೆನ್ಷನ್ನಿಂದ ಫೋನೇ ನೋಡ್ತಿರ್ಬೇಕಾದ್ರೆ ಆ ಕಡೆಯಿಂದ ಸಾಫ್ಟ್ವೇರ್ ಹುಡುಗ ಕಾಲ್ ಮಾಡ್ತಾನೆ. ಫೋನ್ ಬಂದ ತಕ್ಷಣ ಗೌರಿಗೆ ತುಂಬ ಖುಷಿಯಾಗಿ ಹಲೋ ಅಂತ ಹೇಳಿದಾಗ ಆ ಕಡೆ ಸಾಫ್ಟ್ವೇರ್ ಹೇಳ್ತಾ ಇರ್ತಾನೆ, ಥ್ಯಾಂಕ್ ಯು ಫಾರ್ ಶೋಯಿಂಗ್ ಆನ್ ಇಂಟ್ರೆಸ್ಟ್ ಅವರ್ ಇನ್ಸ್ಟಿಟ್ಯೂಟ್, ಟೆಲ್ ಮಿ ಹೌ ಕ್ಯಾನ್ ಹೆಲ್ಪ್ ಯು ಅಂತ ಕೇಳ್ತಾ ಇರಬೇಕಾದ್ರೆ ಗೌರಿ ತುಂಬ ಖುಷಿಯಾಗಿ ಹೇಳ್ತಾ ಇರ್ತಾಳೆ, ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಸರ್, ಆ್ಯಕ್ಚುಲಿ ಐ ಆಮ್ ಗೌರಿ ಫ್ರಮ್ ಹಾಸನ್, ಐ ನೀಡ್ ಪರ್ಸ್ನಲ್ ಡ್ಯಾನ್ಸ್ ಕ್ಲಾಸ್ ಟ್ರೈನಿಂಗ್ ಅಂತ ಕೇಳ್ತಾ ಇರಬೇಕಾದ್ರೆ ಕೋಳಿ ಚುರುಮುರಿ ಶಂಕರ ತುಂಬ ಖುಷಿಯಿಂದ ಕುಣಿದಾಡ್ತಾ ಇರ್ತಾರೆ. ಮತ್ತೆ ಆ ಹುಡುಗ ಸಾಫ್ಟ್ವೇರ್ ಹೇಳ್ತಾ ಇರ್ತಾನೆ, ಸಾರಿ ಮೇಡಮ್, ಆಲ್ರೆಡಿ ಸೀಟ್ ಎಲ್ಲ ಫುಲ್ಫಿಲ್ ಆಗಿದೆ, ಬೆಟರ್ ನೆಕ್ಸ್ಟ್ ಟೈಮ್ ಅಂತ ಹೇಳ್ತಾ ಇರಬೇಕಾದ್ರೆ ಗೌರಿ ತುಂಬ ಬೇಜಾರು ಮಾಡ್ಕೊತಿರ್ತಾಳೆ. ಇದೇ ರೀತಿ ಇವನು ಈ ಥರ ಹೇಳ್ತಾ ಇದ್ದಾನೆ ಅಂತ ಕೋಳಿ ಮತ್ತು ಚುರುಮುರಿ ಟೆನ್ಷನ್ ಮಾಡ್ತಿರ್ಬೇಕಾದ್ರೆ ಶಂಕರ ಮಾತ್ರ ಕೂಲಾಗಿ ಹ್ಯಾಂಡಲ್ ಮಾಡ್ತಾ ಇರ್ತಾನೆ. ಆಗ ಗೌರಿ ತುಂಬ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ, ಪ್ಲೀಸ್ ಸರ್, ನಾನು ಈ ಮಂತಲ್ಲಿ ಡ್ಯಾನ್ಸ್ ಕರೀಲೇಬೇಕು, ಹೇಗಾದರೂ ನನ್ನನ್ನು ಜಾಯಿನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಶಂಕರ ಆಗಲ್ಲ ಅಂತ ಹೇಳು ಅಂತ ಸನ್ನೆ ಮಾಡ್ತಾ ಇರಬೇಕಾದ್ರೆ ಕೋಳಿ ಚುರುಮುರಿ ಪ್ಲೀಸ್ ಅಣ್ಣ ಅಂತ ರಿಕ್ವೆಸ್ಟ್ ಮಾಡ್ಕೊತಿರ್ತಾರೆ. ಮತ್ತೆ ಸಾಫ್ಟ್ವೇರ್ ಹುಡುಗ ಹೇಳ್ತಾ ಇರ್ತಾನೆ, ಇಲ್ಲಮ್ಮ ಆಗಲ್ಲ, ಅಲ್ಲ ಮೇಡಮ್, ಇದನ್ನು ಏನು ಅಂದ್ಕೊಂಡಿದ್ದೀರಾ ನೀವು, ಇದು ಸ್ಕೂಲಲ್ಲಿ ಮಾಡೋ ಡ್ಯಾನ್ಸ್ ಎಲ್ಲ ದಿ ಗ್ರೇಟ್ ಅಂತ ಇರಬೇಕಾದ್ರೆ ತಲೆ ಮೇಲೆ ಕೋಳಿ ಚುರುಮುರಿ ಹೊಡೆದು ಅಲ್ಲಿ ಪೇಪರ್ ಕೊಡ್ತಾನೆ, ಜೂನಿಯರ್ ಮೈಕಲ್ ಜಾನ್ಸನ್ ನಡೆಸ್ತಿರೋ ಇನ್ಸ್ಟಿಟ್ಯೂಟ್ ಮೇಡಮ್, ಇದರಲ್ಲಿ ಅಷ್ಟು ಸುಲಭವಾಗಿ ನಿಮಗೆಲ್ಲ ಸೀಟ್ ಸಿಗಲ್ಲ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಗೌರಿ ತುಂಬ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ, ಪ್ಲೀಸ್ ಸರ್, ಈ ಮಂತಲ್ಲಿ ಎನಿ ಕ್ಲಾಸ್ ನಾನು ಡ್ಯಾನ್ಸ್ ಕರೀಲೇಬೇಕು, ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಅಂತ ರಿಕ್ವೆಸ್ಟ್ ಮಾಡ್ತಾ ಇರಬೇಕಾದ್ರೆ ಶಂಕರ ಓಕೆ ಅಂತ ಅನ್ನುವಂಥ ಸನ್ನೆ ಮಾಡ್ತಿರ್ಬೇಕಾದ್ರೆ, ಓಕೆ ಮೇಡಮ್, ನಾನು ಅಡ್ಜಸ್ಟ್ ಮಾಡ್ಕೋತೀನಿ ಆಯಿತಾ, ಬಟ್ ಜಾಕ್ಸನ್ ಸರ್ ಬರಲಿ, ನಾನು ಅವ್ರ ಹತ್ರ ಮಾತಾಡ್ತೀನಿ, ಸಿಗ್ಬೋದು ನಿಮಗೆ ಸೀಟು ಅಂತ ಹೇಳ್ತಿರ್ಬೇಕಾದ್ರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಗೌರಿ ಕಟ್ ಮಾಡ್ತಾ ಇರ್ತಾಳೆ. ಈ ಕಡೆ ಕೋಳಿ ಚುರುಮುರಿ ಆ ಸಾಫ್ಟ್ವೇರ್ ಹುಡುಗನಿಗೆ ಮುತ್ತ ಮೇಲೆ ಮುತ್ತ ಕೊಡ್ತಾ ಇರ್ತಾರೆ. ತುಂಬ ಖುಷಿಯಾಗಿ ಕುಣಿದಿರ್ತಿರ್ಬೇಕಾದ್ರೆ ಈ ಕಡೆ ಗೌರಿ ಯೋಚನೆ ಮಾಡ್ತಾ ಇರ್ತಾಳೆ, ಒಟ್ಟಾರೆ ನನಗೂ ಇನ್ಸ್ಟಿಟ್ಯೂಟಲ್ಲಿ ನನಗೂ ಸಹ ಅವಕಾಶ ಸಿಗ್ತಲ್ಲ, ಆ ಮ್ಯಾಕ್ಸ್ ಸರ್ ಜೊತೆ ಮಾತಾಡಿ ಅವರು ಹೇಳ್ತೀನಿ ಅಂತ ಹೇಳಿದ್ದಾರೆ, ಒಟ್ಟಾರೆ ಅಲ್ಲೂ ನನಗೆ ಸೀಟ್ ಸಿಕ್ಕಿದ್ರೆ ಸಾಕು, ಹಾಗೆ ಈ ಕಡೆ ಅಕ್ಕನ ಮನೇಲಿ ಒಪ್ಪಿದರೆ ಸಾಕು ಅಂದ್ಬಿಟ್ಟು ಅಕ್ಕನ ಹತ್ರ ಹೇಳೋಕ್ಕೆ ಅಂತ ಈ ಕಡೆ ವಿಜಯನ ಕೂಕೊಂಡು ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಮತ್ತೆ ಶಂಕರ ಹೇಳ್ತಾ ಇರ್ತಾನೆ, ಒತ್ತಾರನೆ ಎದ್ಬಿಟ್ಟು ನೀನು ಅವಳಿಗೆ ಮೆಸೇಜ್ ಕಳಿಸ್ಬೇಕು, ಇನ್ಸ್ಟಿಟ್ಯೂಟ್ಗೆ ನೀವು ಜಾಯಿನ್ ಆಗಿ ನಮ್ಮ ಮ್ಯಾಕ್ಸ್ ಸರ್ ಒಪ್ಕೊಂಡಿದ್ದಾರೆ ಅಂತ ಹೇಳಬೇಕು, ಹಾಗೆ ಸ್ಪೆಷಲಾಗಿ ನಿಮ್ಮ ಮನೆಗೆ ಬಂದು ಡ್ಯಾನ್ಸ್ನ ಹೇಳ್ಕೊಡ್ತಾರೆ ಅಂತ ಮೆಸೇಜ್ ಹಾಕಬೇಕು ಮಿಸ್ಟರ್ ಕೋಳಿ ಅಂತ ಹೇಳ್ತಿರ್ಬೇಕಾದ್ರೆ ಓಕೆ ಬಾಸ್ ಅಂತ ಹೇಳ್ತಾ ಇರ್ತಾನೆ. ನಾಳೆಯಿಂದ ಈ ಮೈಕಲ್ ಜಾಕ್ಸನ್ ಡ್ಯಾನ್ಸು ಶುರು ಮಾಡೋಣ, ಜಿಕ್ಕ ಅಂತ ಇಬ್ಬರು ಸಹ ಕುಣಿತಾ ಇರ್ತಾರೆ. ಇನ್ನೊಂದು ಕಡೆ ಭೈರದೇವಿ ಟೆನ್ಷನ್ ಮಾಡಿಕೊಂಡು ಬಂದು ಗಂಗನ ಕೈ ಹಿಡ್ಕೊಂಡು ಹೇಳ್ತಾ ಇರ್ತಾಳೆ, ನನ್ನನ್ನು ಕಾಪಾಡಿಬಿಟ್ಟೆ ಕಣವ, ದೇವ್ರಾಗ ಬಂದು ನನ್ನನ್ನು ಕಾಪಾಡಿಬಿಟ್ಟೆ, ಇಲ್ಲ ಅಂತಂದರೆ ಆ ಪಾರ್ವತಿ ಭೈರವನ ಹತ್ರ ಎಲ್ಲ ವಿಷಯನೂ ಇಷ್ಟೊತ್ತಿಗೆ ಹೇಳ್ತಾ ಇದ್ಲು ಅಂತ ಹೇಳ್ತಾ ಇರ್ತಾಳೆ. ನಾನು ಅವತ್ತು ಕೆನ್ನೆಗೆ ಹೊಡೆದೆ ಅಂತ ಅವಳು ಸೇಡ್ ತೀರ್ಸ್ಕೊಳ್ಳೋಕ್ಕೋಸ್ಕರ ಭೈರವನ ಹತ್ರ ಎಲ್ಲ ವಿಷಯನೂ ಹೇಳ್ತಾ ಇದ್ಲು, ಸದ್ಯಕ್ಕೆ ಏನೂ ಆಗಲಿಲ್ಲ ಅಂತ ಅಂದಾಗ, ಬಿಡಿ ಅತ್ತವ, ಇದಕ್ಕೆಲ್ಲ ಯಾಕೆ ನನಗೆ ಥ್ಯಾಂಕ್ಸ್ ಹೇಳ್ತೀರಾ, ಅವರು ನಮ್ಮ ಶತ್ರುಗಳೇ ಆಗಿದ್ದರೂ ಸಹ ಸಮಯ ಸಂದರ್ಭಕ್ಕೆ ನಾವು ಅವ್ರನ್ನ ಹೇಗೆ ಬಳಸ್ಕೋಬೇಕು ಅನ್ನೋ ಬುದ್ಧಿನ ಕಲಿಬೇಕು ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಗಂಗಾ ಹೇಳ್ತಾ ಇರ್ತಾಳೆ, ನಾನು ಯಾರು ಹೇಳುತ್ತೇವ ನಿಮ್ಮ ಸೊಸೆ ಅಂದಮೇಲೆ ನಿಮ್ಮನ್ನು ನಾನು ಬಿಟ್ಕೊಡ್ತೀನಿ ಅಂದಾಗ, ಅದು ದಿಟ್ಟನೆ ಬಿಡವ, ಹೇಗಿದ್ರು ನಿಶ್ಚಿತಾರ್ಥ ಹತ್ರ ಬರ್ತಾ ಇದೆಯಲ್ಲ, ನಾವು ಅಂದ್ಕೊಂಡಂಗೆ ಆಗಿಬಿಟ್ರೆ ನಿನ್ನ ಮತ್ತೆ ಶಂಕರ ಮದುವೆ ಮಾಡಿ ಮುಗಿಸ್ಬಿಡ್ತೀನಿ ಅಂತ ಅಂದಾಗ ಈ ಕಡೆ ಗಂಗಾಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಮತ್ತೆ ಹೇಳ್ತಾ ಇರ್ತಾಳೆ, ನಿಶ್ಚಿತಾರ್ಥದಲ್ಲಿ ನಾವು ಏನು ಅಂದ್ಕೊಂಡಿದ್ದೀವಿ ಅದನ್ನು ಮಾಡಲೇಬೇಕು, ಆಮೇಲೆ ನಾನು ಈ ಪಾರ್ವತಿ ಸುನಂದ ಗುಂಡ ಎಲ್ಲನೂ ಸಹ ಮನೆಯಿಂದ ಆಚೆ ಹಾಕಬೇಕು, ಇವಾಗ ಮೊದಲೇ ನನಗೆ ದ್ವೇಷ 2 ಪಟ್ಟು ಜಾಸ್ತಿ ಆಗಿದೆ, ಅವಾಗಲೇ ನನಗೆ ಸಮಾಧಾನ ಆಗೋದು ಅಂತ ಹೇಳ್ತಾ ಇರ್ತಾಳೆ. ನನಗೆ ರಕ್ತ ಕುದೀತಾ ಇದೆ ಕೊತ ಅಂತ, ಅಲ್ಲಿವರೆಗೂ ನನಗೆ ಸಮಾಧಾನ ಇಲ್ಲ ಅಂತ ಭೈರದೇವಿ ಹೇಳ್ತಿರ್ಬೇಕಾದ್ರೆ, ಖಂಡಿತ ಹಾಗೆ ಆಗುತ್ತೆ, ನೀವು ಟೆನ್ಷನ್ ತೊಗೋಬೇಡಿ, ಅದಕ್ಕೂ ಮುಂಚೆ ನೀವು ಎಂಗೇಜ್ಮೆಂಟ್ ಆಗೋಕ್ಕೂ ಮುಂಚೆ ಇನ್ನೊಂದು ಕೆಲಸ ಮಾಡಬೇಕು, ಇದೇ ಶಾಪಿಂಗ್ ನೆಪದಲ್ಲಿ ನನ್ನನ್ನು ಮತ್ತು ಶಂಕರ್ ಅವ್ರನ್ನ ಜೊತೆಲೇ
ಕಳಿಸ್ಬೇಕು. ಹಾಗೆ ನಾವು ಶಾಪಿಂಗ್ ಹೋದಾಗ ಕೆಲವೊಂದು ಫೋಟೋನ ಶಂಕರವ್ರದ್ದು ನಾವು ತೆಕ್ಕೋಬೇಕು. ಆ ಫೋಟೋ ನೋಡಿದವ್ರಿಗೆ ಹೆಂಗಿರಬೇಕು ಅಂದರೆ ರಕ್ತ ಕೊತ ಕೊತ ಅಂತ ಕುದಿಬೇಕು ನಮ್ಮಿಬ್ಬರನ್ನ ನೋಡಿದರೆ. ಆ ರೀತಿ ಫೋಟೋನ ನಾನು ಕ್ಲಿಕ್ ಮಾಡಿದ್ಮೇಲೆ ನಾನು ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆಗ ಭೈರದೇವಿ ಹೇಳ್ತಾ ಇರ್ತಾಳೆ, ನೀನು ಈಟ್ ಹೇಳಿದ್ಮೇಲೆ ಮುಗೀತು ಬಿಡವ, ನಿನ್ನ ಮತ್ತು ಶಂಕರನ ಶಾಪಿಂಗ್ ಕಳಿಸೋ ಜವಾಬ್ದಾರಿ ನಂದು, ನೀನೇನು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾ ಇಬ್ಬರು ಖುಷಿಯಿಂದ ನಗಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಗೌರಿ ಮನೆಗೆ ಈ ಕಡೆ ಮೈಕಲ್ ಜಾಕ್ಸನ್ ವೇಷ ಹಾಕ್ಕೊಂಡು ಈ ಕಡೆ ಕೋಳಿ ಚುರುಮುರಿ ಹಾಗೆ ಸಾಫ್ಟ್ವೇರ್ ಹುಡುಗ ಎಲ್ಲರೂ ಸಹ ಮನೆಗೆ ಬಂದು ಕೂತಿದ್ದಾಗ ಕೋಳಿ ಹೇಳ್ತಾ ಇರ್ತಾನೆ, ಈ ಗೆಟಪ್ಪಲ್ಲಿ ಗ್ಯಾರಂಟಿ ಅದಕ್ಕೆ ಅವ ನಮ್ಮನ್ನು ಕಂಡುಹಿಡಿಯಲ್ಲ ಅಲ್ವಾ ಅಂದಾಗ, ಅಯ್ಯೋ ನಿಮ್ಮ ಎತ್ತವ ಬಂದರೂ ಕಂಡುಹಿಡಿಯಲ್ಲ, ಸುಮ್ಮನೆ ಕೂತ್ಕೊಳ್ಳ ಅಂತ ಇಬ್ಬರು ಹಂಗಂಗೆ ಜಗಳಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಡ್ಯಾನ್ಸ್ ಮಾಸ್ಟರ್ ಬಂದರೆ ಅಂತ ತುಂಬ ಖುಷಿಯಾಗಿ ಈ ಕಡೆ ಗೌರಿ, ವಿಜಿ ಮತ್ತು ಭುವಿ ಕೆಳಗಡೆ ಇಳಿದು ಬರ್ತಾ ಇರ್ತಾರೆ. ಬಂದಾಗ ಹಲೋ ನಮಸ್ತೆ ಅಂತ ಅಂದಾಗ ಇವರು ಸಹ ಹಲೋ ಹಲೋ ಮೇಡಮ್ ನಮಸ್ತೆ ಅಂತ ಇಬ್ಬರು ಸಹ ಹೇಳ್ತಾ ಇರ್ತಾರೆ. ನೀವೇನ ಡ್ಯಾನ್ಸ್ ಮಾಸ್ಟರ್ ಅಂತ ಗೌರಿ ಕೇಳ್ತಿರ್ಬೇಕಾದ್ರೆ, ನೋ 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 ಮೇಡಮ್ ನೋ, ಮೈ ಬಾಸ್ ದಾಸ ಜೂನಿಯರ್ ಮೈಕಲ್ ಜಾಕ್ ಅಂತ ಹೇಳ್ತಾ ಇರಬೇಕಾದ್ರೆ ಅವನಿಗೆ ಶಾಕ್ ಆಗ್ತಿರುತ್ತೆ. ಯಾರು ಅಂತ ಅಂದಾಗ ಬರ್ತಾರೆ ನೋಡಿ ಅಂತ ಅಂದಾಗ ಈ ಕಡೆ ಶಂಕರ ಡ್ಯಾನ್ಸ್ ಮಾಡಿಕೊಂಡು ಮೈಕಲ್ ಜಾಕ್ಸನ್ ಸ್ಟೆಪ್ ಹಾಕ್ಕೊಂಡು ಬಂದಾಗ ಅವನನ್ನ ನೋಡಿ ತುಂಬ ಅಂದರೆ ತುಂಬ ಖುಷಿ ಪಡ್ತಾ ಇರ್ತಾಳೆ. ಈ ಕಡೆ ಆಲ್ರೆಡಿ ಎಲ್ಲ ವಿಷಯ ಗೊತ್ತಿರೋ ವಿಜಯ್ ಸಹ ಒಳ್ಳೊಳಗೆ ನಗಾಡ್ತಾ ಇರ್ತಾಳೆ. ಹಲೋ ಮೇಡಮ್ ಹಾಯ್ ಕ್ಯೂಟ್ ಬೇಬಿ ಅಂತ ಬಂದಾಗ ಈ ಕಡೆ ಏನು ಮಾತಾಡ್ದಾನೆ ಕೋಪ ಮಾಡಿಕೊಂಡು ಭೂವಿ ಅವನನ್ನ ಗುರಾಯಿಸ್ತಿರ್ತಾಳೆ. ಅವಾಗ ಅಕ್ಕ ಹೋಗಕ್ಕ ಸ್ವಲ್ಪ ಕಾಫಿ ತಗೋಬಾ ಅಂತ ಹೇಳ್ತಿರ್ಬೇಕಾದ್ರೆ, ಇವ್ರಿಗೆ ಯಾಕೆ ಕಾಫಿ ಫೀಸ್ ಕೊಡಲ್ವ ಬಿಡು ಅಂತ ಈ ಕಡೆ ವಿಜಯ್ ಹೇಳ್ತಿರ್ಬೇಕಾದ್ರೆ ಇವನು ಹಾಗೆ ಗುರಾಯಿಸ್ಕೊಂಡು ವಿಜಿನ ಶಂಕರ ನೋಡ್ತಾ ಇರ್ತಾನೆ. ಪ್ಲೀಸ್ ಅಕ್ಕ ಹೋಗಕ್ಕ ಅಂದಾಗ, ಸರಿ ಆಯ್ತು ಬಿಡು ಕಾಫಿ ತಗೊಬರ್ತೀನಿ ಅಂತ ವಿಜಿ ಎದ್ದು ಹೋಗ್ತಾ ಇರ್ತಾಳೆ. ಈ ಕಡೆ ಕಾಫಿ ತಗೊಬಂದು ಶಂಕರನಿಗೆ ಕೊಡೋಕ್ಕಿಂತ ಹೋದಳು. ಅವನು ಕೈ ಕೊಟ್ಟಾಗ ಕೈ ಕೊಡ್ದೇ ಕೆಳಗೆ ಹಿಡಿದಾಗ ತುಂಬ ಕೋಪ ಮಾಡಿಕೊಂಡು ಎದ್ದು ನಿಂತ್ಕೊಂಡು ಶಂಕರ ಹೇಳ್ತಿರ್ತಾನೆ, ವಾಟ್ ಈಸ್ ದಿಸ್ ರೆಸ್ಪೆಕ್ಟ್ ಟು ಡಿ ಸಿ ಮೇಡಮ್, ಯುವರ್ ಸಿಸ್ಟರ್ ಈಸ್ ಬಿಹೇವಿಯರ್ ಐ ಡೋಂಟ್ ಲೈಕ್ ಇಟ್ ಅಂತ ಹೇಳ್ತಾ ಇರಬೇಕಾದ್ರೆ ಅವಳಿಗೆ ಸ್ವಲ್ಪ ಬೇಜಾರಾಗಿ ಹಾಗೆ ಎದ್ದು ನಿಂತ್ಕೊಂಡು ಒಂದು ಮುಖನ ಗೌರಿ ನೋಡ್ತಾ ಇರ್ತಾರೆ. ಶಂಕರ ಬೇಜಾರಾದ ರೀತಿ ಹೇಳ್ತಾ ಇರ್ತಾರೆ, ಏನು ಡಿ ಸಿ ಮೇಡಮ್ ಈ ಥರ ರೆಸ್ಪೆಕ್ಟ್ ಕೊಡ್ತಾ ಇದ್ದೀರಾ, ಲಕ್ಷಾಂತರ ಜನ ಕ್ಯೂನಲ್ಲಿ ನಿಂತಿದ್ದಾರೆ, ಅದರಲ್ಲಿ ನಾನು ನಿಮಗೋಸ್ಕರ ನಾನು ಹೆಲ್ಪ್ ಮಾಡೋಕ್ಕೆ ಅಂತ ಬಂದರೆ ಡ್ಯಾನ್ಸ್ ಹೇಳ್ಕೊಳ್ಳೋಕೆ ಕೊಟ್ಟರೆ ಈ ರತನ ನಿಮ್ಮ ಸಿಸ್ಟರ್ ನನಗೆ ರೆಸ್ಪೆಕ್ಟಿವ್ ಕೊಡೋದು, ಬಾಯ್ಸ್ ಲೆಟ್ ಮಿ ಲೀವ್ ಅಂತ ಹೋಗ್ತಾ ಇರ್ತಾನೆ. ಡ್ಯಾನ್ಸ್ ಮಾಡ್ಕೊಂಡು ವಾಪಸ್ ಹೋಗ್ತೀವಿ ಅಂತ ಹೋಗ್ತಿರ್ಬೇಕಾದ್ರೆ, ನೋ ಪ್ಲೀಸ್ ಹೋಗ್ಬಿಡಿ ಆಯಿತಾ, ನಮ್ಮ ಅಕ್ಕನಿಗೆ ನಾನು ಬುದ್ಧಿ ಹೇಳ್ತೀನಿ, ಅವಳಿಗೆ ಡ್ಯಾನ್ಸ್ ಅಂದರೆ ಇಷ್ಟ ಇಲ್ಲ, ಬಟ್ ನನಗೆ ಅಗತ್ಯ ಇದೆ, ಅದಕ್ಕೋಸ್ಕರ ನಾನು ಸಹಿಸ್ಕೋತೀನಿ, ಪ್ಲೀಸ್ ಬೇಜಾರು ಮಾಡ್ಕೊಬಿಡಿ, ಅವಳಿಗೆ ಬುದ್ಧಿ ಹೇಳ್ತೀನಿ ಅಂತ ಅಂದಾಗ, ಇಟ್ಸ್ ಓಕೆ ಓನ್ಲಿ ಬಿಕಾಸ್ ಯು ಹ್ಯಾವ್ ರಿಕ್ವೆಸ್ಟಿಂಗ್ನು ಅದಕ್ಕೆ ನಾನು ಉಳ್ಕೊಂಡಿದ್ದೀನಿ, ಓಕೆ ಇಟ್ಸ್ ಓಕೆ ಪರವಾಗಿಲ್ಲ ಅಂತ ಅಂದಾಗ, ಓಕೆ ನನ್ನನ್ನು ಅರ್ಥ ಮಾಡ್ಕೊಂಡ್ರಲ್ಲ ಅಷ್ಟೇ ಸಾಕು ಅಂದಾಗ, ನೀವು ಸೋಷಿಯಲ್ ಸರ್ವಿಸ್ ಡಿ ಸಿ ಅವರಲ್ವಾ, ಸೊ ಹಂಗಾಗಿ ನಾನು ಅಡ್ಜಸ್ಟ್ ಮಾಡ್ಕೋತೀನಿ ಅಂತ ಶಂಕರ ಹೇಳ್ತಾ ಇರ್ತಾನೆ. ಥ್ಯಾಂಕ್ಸ್ ಸರ್, ಹಂಗಾದ್ರೆ ಇವರೆಲ್ಲ ಯಾರು ಅಂದಾಗ, ಇವನು ನನ್ನ ಬಲದಗೈ ಬಂಟ, ಇವನು ನನ್ನ ಎಡಗೈ ಬಂಟ ಅಂತ ಹೇಳ್ಬಿಟ್ಟು, ಆಮೇಲೆ ಇವ್ರು ಯಾರು ಅಂತ ಅನ್ಬೇಕಾದ್ರೆ, ಇವನು ನನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲೈನಿಂಗ್ ಮಾಡೋನು, ಇವರೆಲ್ಲ ನನ್ನ ವರ್ಕರ್ಸ್ ಅಂತ ಹೇಳ್ತಿರ್ಬೇಕಾದ್ರೆ, ಓ ಹೌದಾ, ಹಾಗಾದರೆ ಡ್ಯಾನ್ಸ್ನ ಯಾವಾಗ ಹೇಳ್ಕೊಡ್ತೀರಾ ಸರ್ ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಶಂಕರ ಹೇಳ್ತಾ ಇರ್ತಾನೆ, ನಿಮಗೆ ಡ್ಯಾನ್ಸ್ ಎನಿ ಟೈಮ್ ಎನಿವೇರ್ ಎಲ್ಲಿ ಬೇಕಾದ್ರೂ ನಾನು ಹೇಳ್ಕೊಡ್ತೀನಿ ಅಂತ ಅಂದಾಗ, ಹೌದು ಸರ್ ಹಾಗಾದರೆ ಇವಾಗಲೇ ಹೇಳ್ಕೊಡಿ ಅಂತ ಅನ್ಬೇಕಾದ್ರೆ, ಓಕೆ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅಸಿಸ್ಟೆಂಟ್ ಬಂದುಬಿಟ್ಟು, ಸರ್ ಫೋನ್ ಬರ್ತಿದೆ ಅಂತ ಕೊಟ್ಟಾಗ, ಸ್ಪೀಕಿಂಗ್ ಅಂತ ಹೇಳ್ತಾ ಇರಬೇಕಾದ್ರೆ ಅವ್ರ ಅಮ್ಮ ಭೈರಾದೇವಿ ಕಾಲ್ ಮಾಡಿದಾಗ, ಏನಾಯಿತು ಮಗನೇ ಯಾಕಲ ಹಿಂಗೆ ಮಾತಾಡ್ತಿದ್ಯಾ ಅಂತ ಹೇಳ್ತಾ ಇರಬೇಕಾದ್ರೆ, ಓ ನಥಿಂಗ್ ಯು ಕ್ಯಾನ್ ಪ್ಲೀಸ್ ಮೀ, ಐ ಕಾಲ್ ಅರ್ಜೆಂಟ್ ಇಂಪಾರ್ಟೆಂಟ್ ಅಂತ ಓಡೋಗ್ತಿರ್ಬೇಕಾದ್ರೆ, ನಮ್ಮ ಬಾಸ್ಗೆ ಫೋಲಿಕಾರ್ನಿಯಿಂದ ಕಾಲ್ ಬರ್ತಾ ಇದೆ, ಅದಕ್ಕೋಸ್ಕರ ಹೋಗಿದ್ದಾರೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಂತ ಅಸಿಸ್ಟೆಂಟ್ಗಳು ಹೇಳ್ತಾ ಇರ್ತಾರೆ. ಆಗ ಶಂಕರ ಈಚೆ ಬಂದು ಹೇಳವ ಅಂತ ಅಂದಾಗ, ಅದಕ್ಕೆ ಮಗನೇ ಏನೇನೋ ಮಾತಾಡ್ತಿದ್ದೆ ಅಂದಾಗ, ಅಯ್ಯೋ ಅದೆಲ್ಲೇ ಇರಲಿ ಏನಕ್ಕೆ ಕಾಲ್ ಮಾಡಿದ್ಯಾ ಅಂತ ಅಂದಾಗ, ನೀನು ಎಲ್ಲೇ ಇದ್ದರೂ ಬಿರ್ನೆ ಮನೆಗೆ ಬಾ ಅಂದಾಗ, ಯಾಕವ್ವ ಅಂತ ಕೇಳ್ತಾ ಇರ್ತಾನೆ. ಈ ಥರ ಬಟ್ಟೆ ತರಕ್ಕೆ ಹೋಗ್ಬೇಕು ಗಂಗಂಗೆ ಎಂಗೇಜ್ಮೆಂಟಿಗೆ ಬಾ ಅಂದಾಗ, ಏನವ್ವ ನನ್ನ ಕರಿತಿದ್ದೀರಾ, ಮನೇಲಿ ಯಾರನ್ನಾರು ಕರ್ಕೊಂಡೋಗಿ ತರ್ಬೋದಲ್ವ ಅಂದಾಗ, ಎಲ್ಲರಿಗೂ ಕೆಲಸ ಇದೆ ನೀನೇ ಬರಬೇಕು ಅಂತ ಹೇಳ್ತಿರ್ಬೇಕಾದ್ರೆ, ಅವ್ವ ಸ್ವಲ್ಪ ಟೈಮ್ ಬಿಟ್ಟು ಬರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಯಾಕೋ ಈ ಥರ ಅಂತಿದ್ಯಾ ಮಗನೇ ನೀನು, ಆ ಗಂಗಾ ಒಪ್ಕೊಂಡಿರೋದೇ ಹೆಚ್ಚು, ಆದಷ್ಟು ಬೇಗ ಎಂಗೇಜ್ಮೆಂಟ್ನ ಮಾಡಿ ಮುಗಿಸೋಣ ಅಂತ ಅಂದಾಗ, ಸರಿ ಬಿಡವ ನೀನು ಹೇಳ್ತಿರೋದು ದಿಟ್ಟ, ಆಯಿತು ಬಿಡು ಬರ್ತೀನಿ, ಅವಳನ್ನ ರೆಡಿಯಾಗಿರೋ ಕೇಳು ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿ ಒಳಗಡೆ ಬರ್ತಾ ಇರ್ತಾನೆ. ಫೋನ್ ಕಟ್ಟಿದ ಭೈರದೇವಿ ಕಟ್ ಮಾಡಿಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ, ಅಲ್ಲ ನನ್ನ ಮಗ ಟುಸ್ಸು ಪುಸ್ಸು ಅಂತ ಇವತ್ತು ಇಂಗ್ಲೀಷಲ್ಲಿ ಏನೇನೋ ಮಾತಾಡ್ತಿದ್ದಾನಲ್ಲ, ಯಾವತ್ತೂ ಸಹ ಇವ್ನು ಮಾತಾಡಿದ್ರೆ ನಾನು ಕೇಳ್ಕೊಂಡೇ ಇಲ್ಲ, ಅದರಲ್ಲಿ ಬೇರೆ ಮೀಟಿಂಗ್ ಅಂತಾನೆ, ಏನೋ ಎಲ್ಲಾರ ಹೋಗಲಿ ಏನಾರು ಮಾಡ್ಕೊಳ್ಳಿ, ಒಟ್ಟಾರೆ ಇವರಿಬ್ರು ನಾನು ಶಾಪಿಂಗ್ ಮಾಡೋಕ್ಕೆ ಬಟ್ಟೆ ತರೋಕ್ಕೆ ಕಳಿಸ್ಬೇಕು, ಆಗ ಅಲ್ಲಿ ಹೋಗೋ ಇಲ್ಲಿ ಹೋಗೋ ಫೋಟೋಗಳನ್ನೆಲ್ಲ ತೆಗೆದು ಜನ ನೂರಾರು ಮಾತಾಡಬೇಕು, ಆ ಫೋಟೋಸ್ ಎಲ್ಲ ನಾನು ಮದುವೆ ಹುಡುಗನಿಗೆ ಕಳಿಸ್ಬೇಕು, ಅವನು ಒಟ್ಟಾರೆ ಈ ಮದುವೆನ ಕ್ಯಾನ್ಸಲ್ ಮಾಡಿಕೊಂಡ್ರೆ ಅಷ್ಟೇ ಸಾಕು ಅಂತ ಖುಷಿಯಿಂದ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಒಳಗಡೆ ಬಂದು, ಸಾರಿ ಐ ಆಮ್ ರಿಯಲಿ ಸಾರಿ ಆಯಿತಾ, ಐ ಕಾಲ್ ಫ್ರಮ್ ಅರ್ಜೆಂಟಿಂದ ಅಂತ ಹೇಳ್ತಿರ್ಬೇಕಾದ್ರೆ, ಏನು ಅರ್ಜೆಂಟಿಂದ ಅಂತ ಗೌರಿ ಶಾಕಾಗಿ ಕೇಳ್ತಾ ಇರ್ತಾಳೆ. ಇವ್ರು ನೋಡಿದ್ರೆ ಕ್ಯಾಲಿಫೋರ್ನಿಯಿಂದ ಕಾಲ್ ಬಂತು ಅಂತ ಹೇಳಿದ್ರು ಅಂತ ಅಂದಾಗ, ಹಾಗೆ ಶಂಕರ್ ಏನೇನೋ ಮ್ಯಾನೇಜ್ ಮಾಡ್ತಿರ್ಬೇಕಾದ್ರೆ ಅಸಿಸ್ಟೆಂಟ್ಗಳು ಹೇಳ್ತಾ ಇರ್ತಾರೆ, ಹೌದು ನಮ್ಮ ಬಾಸ್ಗೆ ಯಾವ್ಯಾವ ಕಂಟ್ರಿಯಿಂದ ಯಾವ ಟೈಮಿಗೆ ಕಾಲ್ ಬರುತ್ತೆ ಅಂತಲೇ ಗೊತ್ತಾಗಲ್ಲ, ಇಟ್ಸ್ ವೆರಿ ಬಿಸ್ನೆಸ್ ಮ್ಯಾನ್, ಹಾಗೆ ಬಿಸಿ ಪರ್ಸನ್ ಅಂತ ಹೇಳ್ತಾ ಇರಬೇಕಾದ್ರೆ, ಓ ಹೌದಾ ಅಂತ ಗೌರಿ ನಗಾಡ್ತಾ ಇರ್ತಾಳೆ. ಆಗ ಮತ್ತೆ ಅವ್ನು ಬಲಗೈ ಬಂಟ ಹೇಳ್ತಾ ಇರ್ತಾನೆ, ನಮ್ಮ ಬಾಸ್ಗೆ ಸ್ಯಾಂಡಲ್ವುಡ್ಗಳು
ಈ ಬಾಲಿವುಡ್ಗಳು ಎಲ್ಲರೂ ಸಹ ಇವರ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಿದ್ರು. ಇವ್ರ ಕೈ ಕೆಳಗೆ ಎಲ್ಲ ಡ್ಯಾನ್ಸ್ ಕಲಿತಾ ಇರೋದು ಅಂತ ಅಂದಾಗ ಗೌರಿಗೆ ತುಂಬ ಖುಷಿಯಾಗಿ, ಹೌದಾ ನಾನು ಹಾಗಾದರೆ ಇವತ್ತಿಂದನೇ ಡ್ಯಾನ್ಸ್ ಕಲಿಬೋದಾ, ಹಾಗಾದರೆ ಇವತ್ತೇ ಹೇಳ್ಕೊಡ್ತೀರಾ ಅಂತ ಕೇಳ್ತಿರ್ಬೇಕಾದ್ರೆ ಶಂಕರ ಏನಿದೆ ನಮ್ಮ ಪ್ಲ್ಯಾನ್ ಅಂತ ಕೇಳ್ತಾ ಇರ್ತಾನೆ. ಆವಾಗ ಅಸಿಸ್ಟೆಂಟ್ ಹೇಳ್ತಾ ಇರ್ತಾರೆ, ಸಾರಿ ನಮ್ಮ ಬಾಸ್ ತುಂಬ ಬ್ಯುಸಿ ಇದ್ದಾರೆ, ಇವತ್ತು ಆಗಲ್ಲ ಅಂದಾಗ ಡಿಸಪಾಯಿಂಟ್ ಆಯ್ತಲ್ಲ ನಮ್ಮ ಡಿ ಸಿ ಮೇಡಮ್ಗೆ ತುಂಬ ಡಿಸಪಾಯಿಂಟ್ ಆಯಿತು, ಅವ್ರ ಫೇಸ್ ಎಲ್ಲ ನೋಡು ಎಷ್ಟು ಡಲ್ ಆಗಿದೆ ಅಂತ ಹೇಳ್ತಾ ಇರ್ತಾನೆ. ಸಾರಿ ಡಿ ಸಿ ಮೇಡಮ್, ನಾಳೆಯಿಂದ ಬಂದು ನಿಮಗೆ ಡ್ಯಾನ್ಸ್ ಕ್ಲಾಸ್ ಹೇಳ್ಕೊಡ್ತೀನಿ ಅಂತಂದಾಗ, ಓಕೆ ಸರ್ ನನ್ನ ಮನೆಗೆ ಬಂದು ಹೇಳ್ಕೊಡ್ತೀನಿ ಅಂತಂದ್ರಲ್ಲ, ತುಂಬ ಖುಷಿ ಆಗ್ತಿದೆ, ನಾನು ಡ್ಯೂಟಿಯಿಂದ ಬಂದಮೇಲೆ ಅಟ್ಲೀಸ್ಟ್ ನೈಟ್ ಬಂದು ಹೇಳ್ಕೊಂಡ್ರೆ ಇನ್ನೂ ತುಂಬ ಒಳ್ಳೇದು ಅಂತ ಅನ್ಬೇಕಾದ್ರೆ ವಾ ವೆರಿ ನೈಸ್ ಅಂತ ಈ ಕಡೆ ಬಲಗೈ ಬಂಟ ಎಡಗೈ ಬಂಟ ಹೇಳ್ತಿರ್ಬೇಕಾದ್ರೆ, ಶಟ್ ಅಪ್ ಬಂದ್ರೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ, ಬರ್ತೀನಿ ಕಣವ ಅಂತ ಕೋಳಿ ಹೇಳಿದಾಗ ಶಾಕ್ ಆಗ್ತಾ ಇರುತ್ತೆ. ಈ ಕಡೆ ವಿಜಿ ಮತ್ತು ಭುವಿ ತುಂಬ ಟೆನ್ಷನ್ ಮಾಡ್ಕೋತಾ ಇರ್ತಾರೆ. ಏನು ಕಣವನ ಅಂತ ಅನ್ಬೇಕಾದ್ರೆ, ಅವನು ಚಂದ್ರಪಟ್ಟಣದವನು, ಅವನು ಲೋಕಲ್ ಭಾಷೆನೂ ಬರುತ್ತೆ ಹಾಗೆ ಫಾರಿನಲ್ ಭಾಷೆನೂ ಬರುತ್ತೆ, ಅದಕ್ಕೋಸ್ಕರ ಈ ಥರ ಹೇಳ್ತಾ ಇದ್ದೇನೆ ಅಂತ ಹೇಳ್ತಾ ಇರಬೇಕಾದ್ರೆ ಗೌರಿ, ವಾವ್ ನೀವು ಕನ್ನಡದವರ, ಎಷ್ಟು ಖುಷಿ ಆಗ್ತಿದೆ, ನೀವು ಫಾರಿನ್ಗೆ ಹೋಗಿ ಒಳ್ಳೆ ಕೆಲಸ ತೊಗೊಂಡು ಕೆಲವರು ಕನ್ನಡನೇ ಮರ್ತು ಬಿಡ್ತಾರೆ, ಆದರೆ ನೀವು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದೀರಾ ಅಂದಾಗ, ಮಾತೃದೇವನೇ ನಮ್ಮ ಭಾಷೆ, ಕನ್ನಡವೇ ನಮ್ಮಮ್ಮ ಅಂತ ಈ ಕಡೆ ಕೋಳಿ ಹೇಳ್ತಿರ್ಬೇಕಾದ್ರೆ ತುಂಬ ಖುಷಿ ಪಡ್ತಾ ಇರ್ತಾಳೆ. ಸರಿ ಬನ್ನಿ ಹೋಗೋಣ ಅಂತ ಎಲ್ಲರೂ ಸಹ ಹೋಗ್ತಾ ಇರಬೇಕಾದ್ರೆ ಈ ಕಡೆ ಗೌರಿ ವಿಜಯ್ಗೆ ಹೇಳ್ತಾ ಇರ್ತಾಳೆ, ಅಕ್ಕ ನನಗೆ ಡ್ಯಾನ್ಸ್ ಕಲಿಯೋಕ್ಕೆ ತುಂಬ ಇಷ್ಟ ಇತ್ತು, ಅದಕ್ಕೋಸ್ಕರ ನಾನು ಈ ಇನ್ಸ್ಟಿಟ್ಯೂಟ್ಗೆ ಕಾಲ್ ಮಾಡಿ ಬರೋಕ್ಕೆ ಹೇಳಿದೆ ಕಣಕ್ಕ ಅಂದಾಗ, ಏನಾದರೂ ಮಾಡ್ಕೊ ನಿನ್ನ ಸೇಫ್ಟಿಗೋಸ್ಕರ ನಾನು ಹೇಳಿದೆ, ನಿನ್ನ ಖುಷಿ ಅಂತ ಹೇಳ್ತಿರ್ಬೇಕಾದ್ರೆ, ಹೋಗೋಕ್ಕ ಯಾವಾಗಲೂ ಹೀಗೆ ಅಂತೀಯ ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿನೂ ಸಹ ನಿಮ್ಮಿಷ್ಟ ಅಂತ ಹೇಳಿ ಎದ್ದೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಬೇಕಂತ ಭೈರಾದೇವಿ ಕರೆಸ್ಕೊಂಡು, ನೋಡು ಶಾಪಿಂಗ್ ಮಾಡೋಕ್ಕೆ ಹೋಗು ಗಂಗನ ಜೊತೆ ಆಯಿತಾ, ಗಂಗಾ ಜೋರಾಗಿರಬೇಕು, ಸೀರೆ ಒಡವೆ ಎಲ್ಲ ನಿನಗೆ ಯಾವ್ದು ಬೇಕೋ ಅದನ್ನು ತೊಗೊಬಾ, ಅದರಲ್ಲೂ ಭೈರವನಿಗೆ ತೋರಿಸು, ತುಂಬ ಇಷ್ಟಪಡ್ತಾನೆ, ಅವನಿಗೆ ತುಂಬ ಚೆನ್ನಾಗಿ ಸೆಲೆಕ್ಷನ್ ಮಾಡೋಕ್ಕೆ ಬರುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ, ನನಗೆ ಬರಲ್ಲ ಕಣವ ಅಂತ ಅಂದಾಗ, ಯಾಕೆ ಮಗನೇ ಈ ಥರ ಹೇಳ್ತಾ ಇದೆಯಾ, ನಿನಗೆ ತುಂಬ ಸೆಲೆಕ್ಷನ್ ಮಾಡೋಕ್ಕೆ ಬರುತ್ತೆ, ನೀನು ಹೆಂಡತಿ ವಿಷಯದಲ್ಲಿ ಸೆಲೆಕ್ಷನ್ ಮಾಡಿಲ್ದಲೇ ಇರ್ಬೋದು, ಆದರೆ ಎಲ್ಲ ವಿಷಯದಲ್ಲೂ ತುಂಬ ಚೆನ್ನಾಗೇ ಮಾಡ್ತೀಯ ಅಂತ ಹೇಳ್ತಾ ಇರ್ತಾಳೆ. ಸರಿ ಆಯಿತು, ದುಡ್ಡಿಗೆ ಯೋಚನೆ ಮಾಡಬೇಡ ಗಂಗಾ, ಒಳ್ಳೆ ಸಾರಿ ತಗೋ ಹೋಗವ ಅಂತ ಕಳಿಸ್ತಾ ಇರಬೇಕಾದ್ರೆ ಸುನಂದ, ಒಂದು ನಿಮಿಷ ನೀವಿಬ್ಬರೇ ಹೋಗೋದು ಸರಿ ಇಲ್ಲ, ನಾನು ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಇನ್ನೇನು ಸುನಂದ ಹೊರಡಬೇಕು ಅಷ್ಟೊತ್ತಿಗೆ ಕಣ್ಸನ್ನೆ ಮಾಡಿ ಗಂಗಾ ಪಾರ್ವತಿಗೆ ಹೇಳ್ತಿರ್ಬೇಕಾದ್ರೆ, ಬೇಡ ಕಣವ ಇವಾಗ ಹೋಗೋದು ಬೇಡ, ಈಗ ನಿಶ್ಚಿತಾರ್ಥಕ್ಕೆ ಇವರಿಬ್ಬರೇ ಹೋಗಿ ಬಟ್ಟೆ ತೆಗಿಲಿ, ಮದುವೆಗೆ ನಾವೆಲ್ಲ ಜೋಡಿ ಹೋಗೋಣ, ಮನೆ ಮಂದಿ ಎಲ್ಲ ಹೋಗೋಣ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ. ಬೇಡ ಅತ್ತೆವ ಅಂದರೆ ಕಣ್ಸನ್ನೆ ಮಾಡಿ ಸುನಂದನ ಉಳಿಸ್ಕೊಂಡಾಗ ಈ ಕಡೆ ಖುಷಿಯಿಂದ ಗಂಗಾ ಶಂಕರನ ಕರ್ಕೊಂಡು ಬಟ್ಟೆ ಶಾಪಿಂಗ್ ಮಾಡೋಕ್ಕೆ ಹೋಗೇ ಬಿಡ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.